ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಅದಕ್ಕೆ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಇದನ್ನು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕೇಂದ್ರದಿಂದ ಆಗಮಿಸಿರುವ 5 ಸದಸ್ಯರ ಮಹಿಳಾ ನಿಯೋಗ ಇದೀಗ ವಂಟಮೂರಿ ಗ್ರಾಮದಲ್ಲಿ ಸಂತ್ರಸ್ತೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಂಟಮೂರಿ ಗ್ರಾಮಕ್ಕೆ ಬಿಜೆಪಿ ಕೇಂದ್ರದ ನಿಯೋಗ ಭೇಟಿ. ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಕೇಂದ್ರದಿಂದ ಆಗಮಿಸಿರುವಂಥ 5 ಸದಸ್ಯರ ಮಹಿಳಾ ನಿಯೋಗ ವಂಟಮೂರಿ ಗ್ರಾಮದಲ್ಲಿ ಸಂತ್ರಸ್ತೆ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಗ್ರೌಂಡ್ ರಿಪೋರ್ಟ್ ನೀವು ಗಮನಿಸಬಹುದು. ಮೊದಲಿಗೆ ಬಿಮ್ಸ್ ಆಸ್ಪತ್ರೆ, ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ನಿಯೋಗ ಭೇಟಿ. ಸಂತ್ರಸ್ತ ಮಹಿಳೆಯನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆ ಮೇಲೆ ಹಲ್ಲೆ ಮತ್ತು ಆಕೆಯನ್ನು ವಿವಸ್ತ್ರಗೊಳಿಸಿ ಥಳಿಸಲಾಗಿತ್ತು. ಗಂಡು ಹೆಣ್ಣು ಅವರಿಷ್ಟಕ್ಕೆ ಪ್ರೀತಿಸಿದ ಕಾರಣಕ್ಕಾಗಿ ಕುಟುಂಬಸ್ಥರಿಗೆ ಈ ರೀತಿಯ ಹಲ್ಲೆ ತೊಂದರೆ ಖಂಡಿತ ಒಪ್ಪುವಂಥದ್ದಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಣು ಮಗಳ ಮೇಲೆ ಆಗಲಿ ಯಾರ ಮೇಲೆ ಆಗಲಿ ಈ ರೀತಿಯ ಹಲ್ಲೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವಂಥದ್ದಲ್ಲ. ಹೇಳಬೇಕು ಅಂತಂದರೆ ಸದನದಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು, ಚರ್ಚೆ ಆಗಲಿಲ್ಲ. ಬರ್ಬೇಡ್ರಿ. ಓಕೆ, ಒಂದು ಕಡೆ ಅವರ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಹಿಮ್ಸ್ಗೆ ಭೇಟಿ ಕೊಟ್ಟು ಸಂತ್ರಸ್ತೆಯ ಆರೋಗ್ಯ ವಿಚಾರಿಸಿದ್ದಾರೆ. ಮಹಿಳೆ ಹಲ್ಲೆ ಕೇಸ್ಗೆ ಇದೀಗ ರಾಜಕೀಯ ತಿರುವು. 5 ಮಹಿಳೆಯರ ನಿಯೋಗ ಕ್ಯಾಮರಾ ಬರತ್ತಿದ್ಲಿ ನಿನ್ ಮಗ. ಓಕೆ, ಮೈಲಾರಿ ನಮ್ಮ ಪ್ರತಿನಿಧಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮೈಲಾರಿ, ಇದು ಮೊನ್ನೆ ನಡೆದಂಥ ಘಟನೆ, ಈಗ ಅದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಎಸ್, ಮಹಿಳಾ ನಿಯೋಗ ಕೂಡ ಕೇಂದ್ರದಿಂದ ಆಗಮಿಸಿದೆ. ಯಾರೆಲ್ಲ ಇದ್ದಾರೆ ಇದರಲ್ಲಿ? ಮಹಿಳಾ ಆಯೋಗ, ಆಮೇಲೆ ಮಹಿಳಾ ಸುರಕ್ಷತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ. ರಾಜ್ಯ ಮಟ್ಟದಲ್ಲಿರುತ್ತೆ, ರಾಷ್ಟ್ರ ಮಟ್ಟದಲ್ಲಿರುತ್ತೆ. ಕೇವಲ ರಾಜಕೀಯ ಸಂದರ್ಭದಲ್ಲಿ ಮಾತ್ರ ಬರ್ತಾರ? ನಿಜವಾಗ್ಲೂ ಇದು ಕಳಕಳಿಯಿಂದ ಬರ್ತಾ ಇರುವಂಥದ್ದು. ಏನೆಲ್ಲ ಆಗ್ತಾ ಇದೆ ಇದೀಗ ಅಲ್ಲಿ ವಂಟಮೂರಿಯಲ್ಲಿ? ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ಏನು ಬೆಳಗಾವಿ ತಾಲೂಕಿನ ವಂಟಮೂರಿ ಅನ್ನೋ ಒಂದು ಗ್ರಾಮದಲ್ಲಿ ಮಹಿಳೆ ಮೇಲೆ ಏನು ಅಮಾನವೀಯವಾದಂಥ ಕೃತ್ಯ ಆಗಿತ್ತು. ಹೀಗಾಗಿ ಘಟನೆಯನ್ನು ಖಂಡಿಸಿ ಈಗಾಗಲೇ ಏನು BJP ಏನು ಕೇಂದ್ರದ ನಿಯೋಗ ಈಗ ಬೆಳಗಾವಿಯ ಆಸ್ಪತ್ರೆಗೆ ಭೇಟಿ ನೀಡಿ ಏನು ಸಂತ್ರಸ್ತ ಮಹಿಳೆಯ ಆರೋಗ್ಯವನ್ನು ವಿಚಾರಣೆ ಮಾಡಿದರು. ಮತ್ತು ಸದ್ಯ ಏನು ಬೆಳಗಾವಿ ತಾಲೂಕಿನ ವಂಟಮೂರಿ ಅನ್ನೋ ಒಂದು ಗ್ರಾಮದಲ್ಲಿ ಕೂಡ ಅವರ ನಿವಾಸಕ್ಕೆ ಸದ್ಯ ಬಂದಿರುವಂಥದ್ದು. ಪ್ರಮುಖವಾಗಿ ಕೇಂದ್ರದ ಏನು 5 ಜನರ ನಿಯೋಗದ ತಂಡ ಈಗಾಗಲೇ ಈ ಒಂದು ಏನು ನಿಯೋಗದಲ್ಲಿ ಇರುವಂಥದ್ದು ಮತ್ತು ಏನೆಲ್ಲ ಘಟನೆಗೆ ಏನೆಲ್ಲ ಕಾರಣ ಆಗಿದೆ ಮತ್ತು ಪೊಲೀಸರ ಕ್ರಮಗಳು ಏನಿವೆ ಮತ್ತು ಸರ್ಕಾರದ ವೈಫಲ್ಯಗಳಿವೆ ಏನಿವೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಆದಂಥ ಮಾಹಿತಿಯನ್ನು ಸದ್ಯ ಏನು ಕೇಂದ್ರದ ನಿಯೋಗದ ತಂಡ ಕಲೆ ಹಾಕುತ್ತೆ. ಅದರಲ್ಲಿ ಪ್ರಮುಖವಾಗಿ 5 ಜನರಿರುವಂಥ ತಂಡ ಏನು BJPಯ ಸಂಸದರು ಇರುವಂಥ ತಂಡ ಭೇಟಿಯನ್ನು ಮಾಡಿದೆ. ಮೊದಲಿಗೆ ಪ್ರಮುಖವಾಗಿ ಬೆಳಗಾವಿಯ BMS ಆಸ್ಪತ್ರೆಯಲ್ಲಿ ಇರುವಂಥ ಸಖಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಏನು ಸಂತ್ರಸ್ತ ಮಹಿಳೆಯನ್ನು ಆರೋಗ್ಯ ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತೀವಿ. ಮತ್ತು ಪ್ರಮುಖವಾಗಿ ಅಲ್ಲಿ ಏನು ಮಾಧ್ಯಮ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅದರಲ್ಲಿ ಏನು ರಾಜ್ಯ ಸರ್ಕಾರವೇ ಇಡೀ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಿತ್ತು ಮತ್ತು ಅಧಿವೇಶನ ಸಂದರ್ಭದಲ್ಲಿ ಈ ಒಂದು ಕ್ರೂರ ಘಟನೆ ಆಗಿದೆ. ಹೀಗಾಗಿ ನಮ್ಮನ್ನು ಪ್ರಧಾನಿ ಮೋದಿ ಅವರು ಈ ಒಂದು ಏನು ಮಾಹಿತಿಯನ್ನು ಸವಿಸ್ತಾರವಾದಂಥ ಮಾಹಿತಿಯನ್ನು ಏನು ತೆಗೆದುಕೊಳ್ಳಲು ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಮತ್ತು ನಾವು 3 ಕಡೆ ವಿಸಿಟನ್ನು ಮಾಡ್ತೇವೆ. ಅದರಲ್ಲಿ ಬೆಳಗಾವಿ BMS ಆಸ್ಪತ್ರೆ ಮತ್ತು ಏನು ಬೆಳಗಾವಿ ತಾಲೂಕಿನ ವಂಟಮೂರಿ ಅನ್ನೋ ಒಂದು ಗ್ರಾಮ ಮತ್ತು
ಮತ್ತು ಕಾಕ್ತಿ ಪೊಲೀಸ್ ಠಾಣೆಗೂ ಕೂಡ ಭೇಟಿಯನ್ನು ನೀಡ್ತೇವೆ ಮತ್ತು ಆರೋಪಿಗಳ ವಿರುದ್ಧ ಯಾವೆಲ್ಲ ಕ್ರಮಗಳಾಗಿವೆ ಮತ್ತು ಘಟನೆ ಎಲ್ಲ ಹೇಗಾಗಿದೆ ಮತ್ತು ಇಷ್ಟು ದಿನ ಘಟನೆ ಆದರೂ ಕೂಡ ಯಾಕೆ ಈ ಪೊಲೀಸರು ಈ ಘಟನೆಯನ್ನು ತಡೀಲಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆಯಲಿದ್ದಾರೆ. ಬಳಿಕ ಇಲ್ಲಿರುವಂಥ ಮಾಹಿತಿಯನ್ನು ಏನು BJPಯ ರಾಷ್ಟ್ರೀಯ ಅಧ್ಯಕ್ಷ ಏನು JP ನಡ್ಡಾ ಅವರಿಗೆ ಕೂಡ ಇದನ್ನು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ಇದರಲ್ಲಿ ವೈಫಲ್ಯ ಆಗಿದೆ. ಬೆಳಗಾವಿ ಇಲ್ಲಿ ಕೂಡ ಅಧಿವೇಶನ ನಡೀತಾ ಇದ್ದರೂ ಕೂಡ ಯಾವ ರೀತಿಯಾದಂಥ ಕ್ರಮಗಳಾಗಿಲ್ಲ ಮತ್ತು CM ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಭಾಗಿಯಾದರೂ ಕೂಡ ಸಂತ್ರಸ್ತ ಮಹಿಳೆಯ ಆರೋಗ್ಯ ವಿಚಾರಣೆ ಮಾಡಲಿಲ್ಲ, ಧೈರ್ಯವನ್ನು ತುಂಬಲಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಮತ್ತು ದೇಶದಲ್ಲಿ ಅಥವಾ ಮತ್ತು ರಾಜ್ಯದಲ್ಲಿ ಕೂಡ ಏನು ಜನರಿಗೆ ರಕ್ಷಣೆ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಲಾಗಿರುವಂಥದ್ದು. ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ BJPಯ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಕೂಡ ನಡೀತಿರುವಂಥದ್ದು. ಸದ್ಯ ಏನು ಕೇಂದ್ರದ 5 ಜನರ ನಿಯೋಗದ ತಂಡಕ್ಕೆ ಏನು ಸ್ಥಳೀಯ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಇರ್ಬೋದು ಮತ್ತು ನಿಪ್ಪಾಣಿಯ ಶಾಸಕಿ ಜೊಲ್ಲೆ ಸೇರಿದಂತೆ ಹಲವರು ಏನು ಬೆಳಗಾವಿ ಜಿಲ್ಲಾ ನಾಯಕರು ಕೂಡ ಸಾಥನ್ನು ನೀಡಿದ್ದಾರೆ. ಸದ್ಯ ಏನು ಒಂಟಮುರಿ ಗ್ರಾಮದಲ್ಲಿರುವಂಥ ಅವರ ನಿವಾಸಕ್ಕೆ ತೆರಳಿ ಇಲ್ಲಿ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕೂಡ ಪಡಿತಿದ್ದಾರೆ. JP ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂಟಮೂರಿಯಲ್ಲಿ ನಡೆದಂತಹ ಮಹಿಳೆಯನ್ನು ವಿವಸ್ತ್ರಗೊಳಿಸಿ, ಯಾಕಂದರೆ ಇವರ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಪರಸ್ಪರ ಪ್ರೀತಿಸಿದ್ರು. ಈ ಕಾರಣಕ್ಕಾಗಿ ತಾಯಿಯ ಮನೆಗೆ ನುಗ್ಗಿ ನಡೆದಿರುವಂಥ ಪ್ರತಿಭಟನೆ, ಅಂದರೆ ಅವರನ್ನು ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಥಳಿಸಲಾಗಿದೆ. This incident is very unfortunate. It shouldn't happen again. So I want to convey the message to each and every citizen of this country to change our mindset and let this incident not to happen again in any part of my country. This is all the message that I want to tell all of you. Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women,